ಸ್ನೇಹಿತರೆ ನಮಸ್ಕಾರ. ಭಾರತದ ಮನೋರಂಜನಾ ಲೋಕದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್. ಪ್ರೇಕ್ಷಕರಿಗೆ ಕಂಟೆಂಟ್ನ ಹಬ್ಬವನ್ನೇ ನೀಡುವ ಈ ಶೋವನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ವಾರಾಂತ್ಯದ ಎಪಿಸೋಡ್ಗಳನ್ನು ಸೂಪರ್ ಹಿಟ್ ಮಾಡುವ ಆ ನಿರೂಪಕರ ಸಂಭಾವನೆ ಎಷ್ಟು ಗೊತ್ತಾ? ಸಲ್ಮಾನ್ ಖಾನ್, ವಿಜಯ್ ಸೇತುಪತಿ, ಕಿಚ್ಚ ಸುದೀಪ್ ಹೀಗೆ ಎಲ್ಲರೂ ನಮ್ಮ ಪಟ್ಟಿಯಲ್ಲಿದ್ದಾರೆ. ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 7 ಬಿಗ್ ಬಾಸ್ ಹೋಸ್ಟ್ಗಳ ಮತ್ತು ಅವರ ಸೀಸನ್ ಸಂಭಾವನೆ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ. ರಿತೇಶ್ ದೇಶ್ಮುಖ್ ಮರಾಠಿ ಬಿಗ್ ಬಾಸ್ ಸೀಸನ್ 6ರ ನಿರೂಪಕರಾಗಿ ಬಾಲಿವುಡ್ ನಟ ರಿತೇಶ್ ದೇಶ್ಮುಖ್ ಅವರು ತಮ್ಮ ನಗುವಿನಿಂದ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ. ವರದಿಗಳ ಪ್ರಕಾರ ಈ ಸೀಸನ್ಗಾಗಿ ಅವರ ಸಂಭಾವನೆ ಸುಮಾರು 5 ಕೋಟಿ ರೂಪಾಯಿ. ಇನ್ನು ಕಿಚ್ಚ ಸುದೀಪ್, ನಮ್ಮ ಕನ್ನಡಿಗರ ಹೆಮ್ಮೆ ಬಾದ್ಶಾ ಕಿಚ್ಚ ಸುದೀಪ್, ಕನ್ನಡ ಬಿಗ್ ಬಾಸ್ಗೆ ಅತಿ ಹೆಚ್ಚು ಸೀಸನ್ಗಳಿಂದ ನಿರೂಪಣೆ ಮಾಡುತ್ತಾ ಬಂದಿರುವಂಥ ಕಿಚ್ಚ ಸುದೀಪ್ ಅವರು ಈ ಶೋಗೆ ಒಂದು ವಿಶೇಷ ಘನತೆ ತಂದಿದ್ದಾರೆ. ಹಿಂದಿ ಬಿಗ್ ಬಾಸ್ ಹೊರತುಪಡಿಸಿ ಬೇರೆಲ್ಲ ಭಾಷೆಗಳಿಗಿಂತ ಅತಿ ಹೆಚ್ಚು ಸೀಸನ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹೆಗ್ಗಳಿಕೆ ಕನ್ನಡದಾಗಿದೆ. ಸುದೀಪ್ ಅವರು ಪ್ರಸ್ತುತ ಸೀಸನ್ 12ಕ್ಕೆ 12 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಮೋಹನ್ ಲಾಲ್, ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಮಲಯಾಳಂ ಬಿಗ್ ಬಾಸ್ ಹೋಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಗಂಭೀರ ಮತ್ತು ಆಕರ್ಷಕ ನಿರೂಪಣೆಯಿಂದ ಶೋವನ್ನು ಮುನ್ನಡೆಸುತ್ತಿರುವ ಇವರು ಸೀಸನ್ 7ಗಾಗಿ ಸುಮಾರು 24 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ. ನಾಗಾರ್ಜುನ, ತೆಲುಗಿನಲ್ಲಿ ಮನ್ಮಥುಡು ಎಂದೇ ಖ್ಯಾತಿ ಪಡೆದಿರುವಂತಹ ಹಿರಿಯ ನಟ ನಾಗಾರ್ಜುನ ಅಕ್ಕಿನೇನಿ ಅವರು ತೆಲುಗು ಬಿಗ್ ಬಾಸ್ ನಿರೂಪಣೆಯಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ತೆಲುಗಿನಲ್ಲಿ ನಾಗಾರ್ಜುನ ಅವರ ಗತ್ತು ಮತ್ತು ಶೈಲಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಪ್ರಸ್ತುತ ಸೀಸನ್ 9ಕ್ಕೆ ಅವರು ಸುಮಾರು 30 ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಸೌರವ್ ಗಂಗೂಲಿ, ಈ ಪಟ್ಟಿಯಲ್ಲಿ ಒಬ್ಬ ಕ್ರಿಕೆಟ್ ತಾರೆಯೂ ಕೂಡ ಇರುವುದು ಬಹಳ ವಿಶೇಷ. ಟೀಮ್ ಇಂಡಿಯಾದ ಮಾಜಿ ನಾಯಕ ದಾದಾ ಸೌರವ್ ಗಂಗೂಲಿ ಅವರು ಬಂಗಾಳಿ ಬಿಗ್ ಬಾಸ್ ಸೀಸನ್ 3 ನಡೆಸಿಕೊಡಲು ಒಪ್ಪಂದ ಮಾಡಿಕೊಂಡಿದ್ದಾರೆ. ಕ್ರಿಕೆಟ್ನಂತೆ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಎಷ್ಟು ಸಕ್ಸಸ್ ಆಗುತ್ತಾರೆ ಅಂತ ನೋಡಬೇಕು. ಇದಕ್ಕಾಗಿ ಅವರ ಅಂದಾಜು ಸಂಭಾವನೆ 31 ಕೋಟಿ ರೂಪಾಯಿ. ವಿಜಯ್ ಸೇತುಪತಿ, ತಮಿಳು ಚಿತ್ರರಂಗದ ಮಕ್ಕಳ್ ಸೆಲ್ವನ್ ವಿಜಯ್ ಸೇತುಪತಿ ಅವರು ತಮಿಳು ಬಿಗ್ ಬಾಸ್ ಸೀಸನ್ 9ರ ಹೋಸ್ಟ್ ಆಗಿ ವರದಿಯಾಗಿದೆ. ಇನ್ನು ನಟನೆಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ವಿಜಯ್ ಸೇತುಪತಿ ಅವರು ಟಿವಿ ಶೋಗಳ ನಿರೂಪಣೆಗೂ ಬೃಹತ್ ಮೊತ್ತವನ್ನು ಪಡೆದಿದ್ದಾರೆ. ಅವರ ಸಂಭಾವನೆ ಬರೋಬ್ಬರಿ 75 ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ. ಈ ಸಂಭಾವನೆ ಕೇಳಿದರೆ ಯಾರಿಗೆ ತಾನೇ ಆಶ್ಚರ್ಯವಾಗುವುದಿಲ್ಲ ಹೇಳಿ. ಇನ್ನು ಸಲ್ಮಾನ್ ಖಾನ್, ಈ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವುದು ಬಾಲಿವುಡ್ನ ಬಾಯ್ಜಾನ್ ಸಲ್ಮಾನ್ ಖಾನ್. ಹಿಂದಿ ಬಿಗ್ ಬಾಸ್ ಸೀಸನ್ 19 ನಡೆಸಿಕೊಡುತ್ತಿರುವಂತಹ ಇವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಬಿಗ್ ಬಾಸ್ ನಿರೂಪಕರಾಗಿದ್ದಾರೆ. ಸಲ್ಮಾನ್ ಖಾನ್ ಅವರ ಒಂದು ಸೀಸನ್ ಸಂಭಾವನೆ ಬರೋಬ್ಬರಿ 150 ಕೋಟಿ ರೂಪಾಯಿ. ಇದು ಕೇವಲ ಭಾರತೀಯ ಟಿವಿ ಇತಿಹಾಸದಲ್ಲಿ ಒಂದು ದಾಖಲೆ ಎನ್ನಬಹುದು. ಅವರು ಸ್ಟಾರ್ ಪವರ್ ಮತ್ತು ಜನಪ್ರಿಯತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಇಲ್ಲ. ಹೀಗೆ ಸಲ್ಮಾನ್ ಖಾನ್ ರಿಂದ ಹಿಡಿದು ರಿತೇಶ್ ದೇಶ್ಮುಖ್ ವರೆಗೆ ನಮ್ಮ ನಿರೂಪಕರು ಈ ರಿಯಾಲಿಟಿ ಶೋಗಾಗಿ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ. ಬಿಗ್ ಬಾಸ್ ವೇದಿಕೆಯು ಕೇವಲ ಸ್ಪರ್ಧಿಗಳಿಗೆ ಮಾತ್ರವಲ್ಲ, ನಿರೂಪಕರಿಗೂ ದೊಡ್ಡ ಕಮಾಯಿ ತಂದು ಕೊಡ್ತಾ ಇದೆ. ನಿಮಗೆ ಪ್ರಶ್ನೆ, ಈ ಎಲ್ಲ ಹೋಸ್ಟ್ಗಳಲ್ಲಿ ನಿಮ್ಮ ಫೇವರೇಟ್ ಯಾರು? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಕರ್ನಾಟಕ.